ಹರೇ ನಮ ಎಲ್ಲ ಸದ್ಭಕ್ತರಿಗೆ ನಮಸ್ಕಾರ. ನಾನಿವತ್ತು ಮೊಳಖೇಡಕ್ಕೆ ಬಂದೆ ನಿನ್ನೆ ಸಾಯಂಕಾಲ. ಇಲ್ಲಿ ಭಾಳ ನಷ್ಟ ಆಗಿದೆ, ಭಾಳ ಹಾನಿಯಾಗಿದೆ. ಇಲ್ಲಿ ಪೂಜ್ಯ ವೆಂಕಣ್ಣಾಚಾರ್ಯರು ಇದ್ದಾರೆ. ಇದು ಸ್ವಾಮಿಗಳ ರೂಮ್. ನೀವೆಲ್ಲ ಆರಾಧನೆಗೆ ಬಂದಿರ್ತೀರಿ. ಬಂದಾಗ ಇಲ್ಲಿ ಸ್ವಾಮಿಗಳು ಇಲ್ಲಿರ್ತಾರೆ. ಇಲ್ಲಿ ಪೂರ್ಣ ಈ ಮಹಡಿ ಎಲ್ಲ ತುಂಬಿ ಹೋಗಿತ್ತು. ಇಲ್ಲಿ ಒಂದು 8 ಫೀಟಿನಷ್ಟು ಇಲ್ಲಿ ನೀರಿತ್ತು. ಇದೆಲ್ಲ ಎಲ್ಲ ಮಂಚ ಗಾದಿ ಇಲ್ಲಿ ಒಳಗಡೆ ನೋಡ್ರಿ ಇಷ್ಟೆಲ್ಲ ಇದೆಲ್ಲ ಸ್ವಚ್ಛ ಮಾಡಿದ್ದು ರೂಮ್. ಇದು ಒಳಗಡೆ ಕಾಲು ಇಡಲಿಕ್ಕೆ ಕಷ್ಟ ಆಗ್ತದೆ. ಇದೆಲ್ಲ ಇಲ್ಲಿ ಸ್ವಾಮಿಗಳು ಇಳ್ಕೊಳ್ಳುವಂತಹ ರೂಮ್ ಇದು. ಇದೆಲ್ಲ ಕಿಟಕಿಗೆ ವಿಂಡೋ ಎಲ್ಲ ಇದು ಕಸ ತುಂಬಿಬಿಟ್ಟಿದೆ. ಹೀಗೆ ಪ್ರತಿಯೊಂದು ರೂಮಲ್ಲೂ ಹೀಗಾಗಿದೆ. ಎಲ್ಲ ಕಿಟಕಿ ನೀರಿನ ಫೋರ್ಸಿಗೆ ಕಾಜು ಒಡೆದೋಗಿದೆ. ಇದೆಲ್ಲ ಕಾಜು ಒಡೆದು ಕಿಟಕಿ ಮುರಿದು ಬಿಟ್ಟಿದೆ. ಇದೆಲ್ಲ ಕಿಟಕಿ ಎಲ್ಲ ಮುರಿದು ಹೋಗಿಬಿಟ್ಟಿದೆ. ಎ ಸಿ ಎಲ್ಲ ಕೆಟ್ಟುಬಿಟ್ಟಿದೆ. ಎ ಸಿ ಇದು ಕಿತ್ಕೊಂಡು ಎ ಸಿ ಆ ಫೋರ್ಸಿಗೆ ನೀರಿನ ಫೋರ್ಸಿಗೆ ಇಲ್ಲಿ ಬಂದು ಬಿದ್ದಿದೆ. ಇದು ಲೈಟಿನ ಕಂಬ ಸಹಿತ ಕಿತ್ಕೊಂಡು ಬಿದ್ದಿದೆ. ಇಲ್ಲಿ ಒಳಗಡೆ ನಿಮಗೆ ಬಾಕ್ಸ್ಗಳು ಕಾಣ್ತಾ ಇದೆ. ಟೀಕಾರಾಯರ ಪ್ರತಿಮಾ ಇದೆ. ಯಾರ್ಯಾರು ಸೇವಾ ಮಾಡಿದವರಿಗೆ ಪ್ರತಿ ವರ್ಷ ಆರಾಧನೆಗೆ ಕೊಡುವಂಥ ಇವೆಲ್ಲ ಪ್ರತಿಮೆಗಳು ಕಾಣಿಸ್ತಾ ಇದೆ. ಇದೆಲ್ಲ ಸಾವಿರಾರು ಪ್ರತಿಮೆಗಳು ಹಾಳಾಗಿದೆ. ಇದು ನೋಡ್ರಿ, ಬಿಲ್ಡಿಂಗಿದ್ದು ಕೆಳಗಿನ ಫೋರ್ಸಿಗೆ ಅದರ ಏನು ಬಾಲ್ಕನಿ ಕೆಳಗಡೆ ಸ್ಲ್ಯಾಬ್ ಇದು ಹಾಕಬೇಕು, ಫೌಂಡೇಶನ್ನು ಕಿತ್ಕೊಂಡು ಹೋಗುವ ಪರಿಸ್ಥಿತಿ ಬಂದಿತ್ತು. ಇದು ಪಂಡಿತರು, ಆಚಾರ್ಯರು, ದೊಡ್ಡವರು ಯಾರಾದರೂ ಬಂದರೆ, ಸ್ವಾಮಿಗಳ ಮಾತಾಪಿತೃಗಳು ಬಂದರೆ ಇಲ್ಲಿ ಇಳಿಸ್ಲಿಕ್ಕೆ ಮಾಡಿದ್ದಾರೆ. ಇಲ್ಲಿ ಇನ್ನೂ ಸ್ವಚ್ಛ ಆಗಿಲ್ಲ. ಇದನ್ನು ನೀವು ನೋಡ್ಬೋದು. ಇದೆಲ್ಲ ಮಣ್ಣು ಇಷ್ಟೆಲ್ಲ ಇದೆ. ಇದೆಲ್ಲ ಕಿಟಕಿ ಮುರ್ಕೊಂಡು ಬಿದ್ದಿದೆ. ಅಲ್ಲಿ ಕಿಟಕಿ ಮುರಿದಿದೆ. ಈಗ ಎಲ್ಲ ರೂಮ್ನಲ್ಲಿ ಇದೇ ಪರಿಸ್ಥಿತಿ. ಒಳಗಡೆ ಹೋಗ್ಲಿಕ್ಕಾಗಲ್ಲ. ತುಂಬ ಇಲ್ಲಿ ನೋಡ್ರಿ ಎಷ್ಟು ಹಳ್ಳ ಆಗಿದೆ. ದೊಡ್ಡ ದೊಡ್ಡ ತೆಗ್ಗೆಲ್ಲ ನಿರ್ಮಾಣ ಆಗಿದೆ. ಇದು ಗೇಟ್, ಮೇನ್ ಗೇಟ್ ಹತ್ರ ಎಲ್ಲ ಈ ಪರಿಸ್ಥಿತಿ ಆಗಿದೆ. ಇಲ್ಲಿ ನೋಡ್ರಿ, ಇದು ಪಾರ್ಕಿಂಗಲ್ಲಿ ಎಲ್ಲ ಇಲ್ಲೆಲ್ಲ ಪುಸ್ತಕ ಪಂಜ ಮಾರೋ ಗ್ರೌಂಡ್ ಇದೆಲ್ಲ ಹಾಳಾಗಿಬಿಟ್ಟಿದೆ. ಇನ್ನೂ ಕೆಲವೊಂದಿದೆ, ನಾನು ತೋರಿಸ್ತೀನಿ ನಿಮಗೆ.